ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಅಗ್ನಿವೀರ್ ಸಂಬಂಧಪಟ್ಟಂತೆ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಏರ್ಫೋರ್ಸ್ ಬಗ್ಗೆ ಮಾಡ್ತಾಯಿದ್ದೀನಿ. ಅದೇ ರೀತಿ ಜಿ ಕೆ ಮ್ಯಾಥ್ಸು ಸಪ್ರೇಟಾಗಿ ಕೂಡ ಮಾಡ್ತಾಯಿದ್ದೀನಿ ಅಗ್ನಿವೀರು. ಅದೇ ರೀತಿ ಮುಂದಿನ ತರಗತಿಯಲ್ಲಿ ಏನು ಮಾಡ್ತೀನಿ, ಮಾಡೆಲ್ ಕ್ವಶನ್ ಪೇಪರನ್ನು ಸೆಟ್ ಮಾಡ್ತಾಯಿದ್ದೀನಿ. ಅವುಗಳಿಗೋಸ್ಕರ ನಿಮಗೆ ಕ್ಲಾಸನ್ನು ರೆಗ್ಯುಲರಾಗಿ ಒಂದಿನ ಬಿಟ್ಟು ತೊಗೊಳಕ್ಕೆ ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ. ಓಕೆ, ಅದಷ್ಟು ನಾನು ಟ್ರೈ ಮಾಡ್ತೀನಿ. ಓಕೆ, ಫುಲ್ ನೆಕ್ಸ್ಟ್ ಟಾಪಿಕನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ, ಅದನ್ನು ಕೂಡ ಹೇಳ್ತೀನಿ. ಓಕೆ, ಡನ್. ಅದೇ ರೀತಿ ಈ ಕ್ಲಾಸಲ್ಲಿ ಜಿ ಕೆ ಸಂಬಂಧಪಟ್ಟಂತೆ ಕ್ಲಾಸನ್ನು ಮಾಡ್ತಾಯಿದ್ದೀವಿ. ಭಾಳ ಜನ ಮೆಸೇಜ್ ಹಾಕಿ ರಿಪ್ಲೈ ಮಾಡೋಕ್ಕಾಗಿಲ್ಲ. ಓಕೆ, ಇವತ್ತಿಂದ ಪಾರ್ಟ್ 2 ಮುಗಿದಿತ್ತು. ಪಾರ್ಟ್ 3 ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಅದೇ ರೀತಿ ವೆರಿ ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೇಷನ್ ಕ್ವಶನ್ ಆಗಿರ್ತಾವೆ, ನೋಡ್ತಾ ಹೋಗ್ರಿ. ಅದೇ ರೀತಿ ಇನ್ನೊಂದು, ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಎಲ್ಲರೂ 5,000 ಫಾಲೋವರ್ಸನ್ನು ಹೊಂದಿದಂತೆ ಭಾಳಷ್ಟು ಸಪೋರ್ಟ್ ಮಾಡ್ತಾಯಿದ್ರಿ. ಅದೇ ರೀತಿ ನಿಮಗಾಗಿ ನಾನು ಏನೇ ಕ್ಲಾಸಸ್ ಮಾಡಬೇಕಂದ್ರೆ ಮೆಸೇಜ್ ಮುಖಾಂತರ ಹೇಳ್ರಿ, ಅವುಗಳ ಬಗ್ಗೆ ನಾನು ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಅದೇ ರೀತಿ ಅದನ್ನ ಯೂಸ್ ತೊಗೊರಿ. ಈ ಸಲ ನೀವು 100% ಅದನ್ನು ಏನು ಮಾಡ್ತೀರಿ, ಯೂಸ್ಫುಲ್ಲಾಗಿ ಎಕ್ಸಾಮಲ್ಲಿ ನೀವು ಅಟೆಂಡ್ ಮಾಡ್ಬೋದಾಗತ್ತೆ. ಓಕೆ, ಅದೇ ರೀತಿ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ. ಯಾರೇನು ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೇ ಬಿಡೋಣ. ನೋಡಿರಿ, ಫಸ್ಟ್ ಕ್ವಶನ್ ಇದೆ, ಜಗತ್ತಿನ ಅತ್ಯಂತ ಆಳವಾದ ಸಾಗರ. ಇದನ್ನು ಲಾಸ್ಟಲ್ಲಿ ನಾನು ಹೇಳಿದ್ದೀನಿ, ಲಾಸ್ಟ್ ಕ್ಲಾಸಲ್ಲಿ ಕೂಡ ಆಗೈತಿ. ಯಾಕಂತಂದ್ರೆ ಈ ಸಾಗರಗಳ ಮೇಲೆ ಒಂದು ಕ್ವಶನ್ ಅಂತೂ ಫಿಕ್ಸ್ ಇರುತ್ತೆ. ಓಕೆ, ಡನ್. ಯಾವುದಾದ್ರೆ ಪೆಸಿಫಿಕ್ ಮಹಾಸಾಗರ, ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ಡನ್. ಯಾಕಂದ್ರೆ ಕೆಲವೊಂದು ಕ್ವಶನ್ ಪೇಪರ್ಗಳಲ್ಲಿ ರಿಪೀಟ್ ಆಗಿರ್ತವೆ, ಅವುಗಳನ್ನ ನಾನು ಮತ್ತೊಂದು ಸಲ ತೊಗೊಂಡಿರ್ತೀನಿ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ನೋಡಿರಿ, ರಾಜ್ಯಸಭಾ ಸದಸ್ಯರ ಕಾಲಾವಧಿ ಅಂದ್ರೆ ಅವರು ಒಂದು ಸಲ ಸೆಲೆಕ್ಟ್ ಆದ್ರೆ ಎಷ್ಟು ವರ್ಷಗಳವರೆಗೆ ಅವರ ಕಾಲಾವಧಿ ಇರುತ್ತೆ ಅಂದ್ರೆ 6 ವರ್ಷಗಳವರೆಗೆ ಇರುತ್ತೆ. ಅದೇ ರೀತಿ ನಮ್ಮ MLAಗಳು ಇರ್ತಾರಲ್ಲ, ಅವ್ರಿಗೇನಿರುತ್ತೆ ರೀ 5 ವರ್ಷಗಳ ಕಾಲ ಇರುತ್ತೆ. ಓಕೆ, ಡನ್. ನೆಕ್ಸ್ಟು 3ನೇ ಕ್ವಶನ್ ನೋಡಿರಿ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧ್ಯಕ್ಷರಾಗಿ ನೇಮಕಗೊಂಡ ಮೊದಲ ಭಾರತೀಯರು ಯಾರು? ವೆರಿ ಇಂಪಾರ್ಟೆಂಟ್ ಕ್ವಶನು, ಭಾಳಷ್ಟು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಯಾರಿ? ಡಾಕ್ಟರ್ ನರೇಂದ್ರ ಸಿಂಗ್ ಅಂತೇಳಿ. ಇವರು CJ ಆಗಿದ್ದರು, ಅಂದ್ರೆ ನಮ್ಮ ಮುಖ್ಯ ನ್ಯಾಯಾಧೀಶರಾಗಿದ್ದರು. ಅವರನ್ನು ಏನು ಮಾಡಿದರು, ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಧ್ಯಕ್ಷರಾಗಿ ಅವರು ಆಯ್ಕೆಗೊಂಡಿದ್ದರು. ಓಕೆ, ಡನ್. 4ನೇ ಪ್ರಶ್ನೆಯನ್ನು ನೋಡಿರಿ, ವಿಚ್ ಡೇ, ಯಾವ ದಿನವನ್ನು ಮಾನವ ಹಕ್ಕುಗಳ ದಿನವೆಂದು ಆಚರಣೆ ಮಾಡ್ತಾರಂತ ಕೇಳ್ಯಾರ. ಯಾವುದಾದರೂ ಒಂದು ದಿನ ಅಂದ್ರೆ ಡೇಟ್ಸ್ ಮೇಲೆ, ದಿನಾಂಕಗಳ ಮೇಲೆ ಕ್ವಶನ್ 100% ಕೇಳಕ್ಕೆ ಹತ್ರ, ಆದಷ್ಟು ನೋಡ್ಕೊತೀರಿ. 10 ಡಿಸೆಂಬರನ್ನು ನಮ್ಮ ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡ್ತಾ ಇರ್ತೀವಿ. ಅದೇ ರೀತಿ ಯಾವಾಗಿಂದ ನೋಡಿರಿ, ಯಾವ ವರ್ಷದಿಂದ ಆಚರಣೆ ಮಾಡತ್ತಾರ ಅಂತೇಳಿ ಕಮೆಂಟ್ ಮಾಡಿರಿ. ಓಕೆ, ಡನ್. ಓಕೆ, ನೆಕ್ಸ್ಟು 5ನೇ ಪ್ರಶ್ನೆಯನ್ನು ನೋಡಿರಿ, ಎಂಡ್ವರೆಗೂ ನೋಡಿರಿ. ಸೈನ್ಸ್ ಕ್ವಶನ್ಸು, GK ಕ್ವಶನ್ಸು ಎಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸೆಲೆಕ್ಟ್ ಮಾಡಿ ತಂದಿದ್ದೀನಿ. ಓಕೆ, ಮತ್ತು ಮುಂದಿನ ಕ್ಲಾಸಲ್ಲಿ ಅವುಗಳನ್ನ ಮಾಡೆಲ್ ಕ್ವಶನ್ ಪೇಪರ್ ಆಗಲಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ಕಲೆಕ್ಟ್ ಮಾಡಿದ್ದೀನಿ. ಅವುಗಳು ಕೂಡ 50 ಕ್ವಶನ್ಗಳ ಫುಲ್ ಕ್ಲಾಸನ್ನು ಕೂಡ ಮಾಡ್ತೀನಿ. ಓಕೆ, ಭಾರತದ ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಅಂತ ಕೇಳಿದಾರೆ. ಯಾವುದ್ರಿ? ಭಾಕ್ರಾ ನಂಗಲ್ ಅಂತೀವಿ. ಈ ಭಾಕ್ರಾ ನಂಗಲ್ಲು ಯಾವ ನದಿಗೆ ಇದೆ ಅಂತಂದ್ರೆ ಕ್ವಶನ್ ಕೇಳ್ಯಾರ. ಯಾವುದು ರೀ? ಸಟ್ಲೇಜ್ ನದಿಗೆ ಅದ ರೀ. ಅದು ಎಲ್ಲಿ ಅದ ಅಂತಂದ್ರೆ ನಮ್ಮ ಹಿಮಾಚಲ ಪ್ರದೇಶ್ ಮತ್ತು ಪಂಜಾಬ್ ಬಾರ್ಡರ್ ಒಳಗೆ ಅದ. ಓಕೆ, ಹಿಮಾಚಲ ಪ್ರದೇಶ್ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಇವು 2 ಪಾಯಿಂಟ್ಗಳು ಕೇಳಿದ್ದಾರೆ. ಓಕೆ, ಡನ್. ನೆಕ್ಸ್ಟು 6ನೇ ಪ್ರಶ್ನೆಯನ್ನು ನೋಡ್ರಿ, ಸಾಂಚಿ ಸ್ತೂಪ ಇದು ಎಲ್ಲಿದೆ? ಇದು ಯಾರಿಗೆ ಸಂಬಂಧಿಸಿದೆ? ಅದನ್ನು ಕೂಡ ಕ್ವಶನ್ ಕೇಳ್ಯಾರ. ಅದನ್ನು ನೀವು ಕಮೆಂಟ್ ಮುಖಾಂತರ ಹೇಳ್ರಿ. ಈ ಸಾಂಚಿ ಸ್ತೂಪ ಎಲ್ಲಿದೆ ಅಂತಂದ್ರೆ ಮಧ್ಯಪ್ರದೇಶದಲ್ಲಿ ಅದ. ಓಕೆ, ಡನ್. ನೆಕ್ಸ್ಟ್ 7ನೇ ಪ್ರಶ್ನೆ, GST ಇದರ ಆರಂಭವಾಗಿದ್ದು ಯಾವಾಗ? GST ಆರಂಭವಾಗಿದ್ದು 2017ರಲ್ಲಿ. ಇನ್ನೊಂದು ಪೂರ್ತಿ ಡೇಟ್ ಬೇಕಾದ್ರೆ ಜುಲೈ 1ರಂದು ಆರಂಭವಾಗಿದ್ದು. ವೆರಿ ಇಂಪಾರ್ಟೆಂಟು. ಓಕೆ, ಯಾವುದು? ಜುಲೈ 1, 2017ರಂದು. GST ಅಂತಂದ್ರೆ ಏನು? ಫುಲ್ ಫಾರ್ಮ್. ಇದನ್ನು ಕೂಡ ವೆರಿ ಇಂಪಾರ್ಟೆಂಟ್. ನೀವು ಇದನ್ನು ನನಗೆ ಹೇಳ್ರಿ, ಫುಲ್ ಫಾರ್ಮ್ ಏನಾಗುತ್ತೆ? ಓಕೆ, ಡನ್. 8ನೇ ಪ್ರಶ್ನೆಯನ್ನು ನೋಡ್ರಿ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಶಿಮ್ಲಾ ಒಪ್ಪಂದವನ್ನು ಮಾಡ್ಕೊತಾರೆ. ಅದು ಯಾವ ವರ್ಷದಲ್ಲಿ ಮಾಡ್ಕೊಂಡಾರ ಅಂತ ಕೇಳ್ಯಾರ. ಅದು 1972ರಲ್ಲಿ ಮಾಡ್ಯಾರ. ಓಕೆ,
ಡನ್. ನೆಕ್ಸ್ಟು 9ನೇ ಪ್ರಶ್ನೆಯನ್ನು ನೋಡಿರಿ. ನದಿಗಳ ಮೇಲೆ ಕ್ವಶನ್ ಅಂತೂ ಬಂದೇ ಬರ್ತಾವೆ. ಆವಾಗಲೇ ಡ್ಯಾಮ್ಸ್ ಮೇಲೆ ಬಂದಿತ್ತು. ಮಹಾನದಿ ಇದು ಎಲ್ಲಿಂದ ಹುಟ್ಟುತ್ತದೆ ನೋಡಿರಿ. ಈಗ ಇಲ್ಲಿ ಕೊಟ್ಟಂತಹ ಪ್ಲೇಸಸ್ಸು ಯಾವುದು ರಾಜ್ಯಗಳನ್ನ ಮೆನ್ಷನ್ ಮಾಡಿಲ್ಲ, ಅಲ್ಲಿರುವಂತಹ ಪ್ಲೇಸನ್ನು ಮೆನ್ಷನ್ ಮಾಡ್ಯಾರ. ಅದು ಯಾವುದ್ರಿ? ರಾಯ್ಪುರಲ್ಲಿ ಕಂಡುಬರುತ್ತೆ. ರಾಯ್ಪುರ್ ಒಳಗೆ ಎಲ್ಲಿ ಅಂತಂದ್ರೆ ಇನ್ನೊಂದು ಬೇಕಾದ್ರೆ ನಿಮಗೆ ಧಮಂತ್ರಿ ಅಂತೀವಿ ನಾವು, DHA ಧಮಂತರಿ, ಕನ್ನಡದಾಗ ಧಮಂತ್ರಿ ಅಂತೀವಿ. ಇದು ಎಲ್ಲಿ ಬರುತ್ತೆ ರೀ? ಛತ್ತೀಸ್ಗಢ ಒಳಗೆ ಬರುತ್ತೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಕೆಲವೊಂದು ಸಲ ರಾಜ್ಯಗಳನ್ನ ಕೊಟ್ಟಿರ್ತಾರೆ, ಅಲ್ಲಿ ನೋಡಿರಿ ಪ್ಲೇಸ್, ಅಲ್ಲಿರುವಂಥ ಎಕ್ಸಾಕ್ಟ್ ಪ್ಲೇಸ್ ಕೊಟ್ಟಿರ್ತಾರೆ. ಕೆಲವೊಂದು ಸಲ ಇದನ್ನೂ ಕೇಳ್ಬೋದು. ಅದಕ್ಕೋಸ್ಕರ 3 ಪಾಯಿಂಟನ್ನು ಹೇಳಿದ್ದೀನಿ, ವೆರಿ ವೆರಿ ಇಂಪಾರ್ಟೆಂಟು, ನೆನಪಿಟ್ಟುಕೊಳ್ಳಿ. ಓಕೆ, ಡನ್. 10ನೆಯ ಪ್ರಶ್ನೆಯನ್ನು ನೋಡಿರಿ. ಆನಂದಮಠ ಎಂಬ ಪುಸ್ತಕವನ್ನು ಬರೆದವರು ಯಾರು? ಈಗ ರೀಸೆಂಟಾಗಿ ಕೆಲವೊಂದು ಪುಸ್ತಕಗಳು ಬಂದಿರ್ತವೆ, ಅವುಗಳನ್ನ ಕೂಡ ನೋಡ್ಕೊತೀರಿ. ಇದನ್ನು ಬರೆದವ್ರು ಯಾರ್ರಿ? ಬಂಕಿಮ್ ಚಂದ್ರ ಚಟರ್ಜಿಯವರು ಇದನ್ನು ಪುಸ್ತಕದಿಂದ ಬರೆದಾರ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಬುಕ್ ಆಗಿರುತ್ತೆ. ಓಕೆ, 11ನೆಯ ಪ್ರಶ್ನೆಯನ್ನು ನೋಡಿರಿ. ಮೇಘದೂತದ ಲೇಖಕರು ಯಾರು? ಮೇಘದೂತ ಎಂಬ ಬರೆದವ್ರು ಯಾರ್ರಿ? ಕಾಳಿದಾಸರು ಇದನ್ನು ಬರೆದಾರ. ಆಪ್ಷನ್ ನಂಬರ್ A ಈಸ್ ರೈಟ್. ಕಾಳಿದಾಸರ ಮತ್ತು ಇನ್ನೊಂದು ಅಥವಾ ಅವರು ಇನ್ನೂ ಭಾಳಷ್ಟು ಬರ್ದಾರೆ. ಅವುಗಳನ್ನ ನೀವು ಕೆಲವೊಂದು ಯಾವ್ಯಾವ ನಿಮಗೆ ನೆನಪದವಲ್ಲ ಅವನ್ನ ನೀವು ಕಮೆಂಟ್ ಮಾಡಿರಿ. ಅವರ ಕೃತಿಗಳು ಅಂತೀವಿ ಅಥವಾ ನಾಟಕಗಳು ಏನೇ ಇದ್ದರೂ ನಿಮಗೆ ಏನು ನೆನಪದಲ್ಲ ಸ್ವಲ್ಪ ಸರ್ಚ್ ಮಾಡು ಸಂಬಂಧ ನಿಮಗೆ ಕ್ವಶನನ್ನು ಹೇಳ್ತಾ ಇದ್ದೀನಿ. ಓಕೆ, 12ನೇ ಪ್ರಶ್ನೆ ನೋಡಿ. ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಯಾವುದು? ನಿಮ್ಗೆ ಈಗಾಗಲೇ ಹೇಳಿ ಇವ್ನು ಯಾಕೆ ನಿಮಗೆ ಈಗಾಗಲೇ ಇಂಗ್ಲೀಷ್ ಒಳಗೆ ಕೊಡ್ತೀನಿ ಅಂತಂದ್ರೆ ಕೆಲವೊಂದು ಇಂಗ್ಲೀಷ್ ಒಳಗೆ ಕೊಟ್ಟಿರ್ತಾರೆ. ಮರ್ಕ್ಯೂರಿ ಅಂತೇಳಿ ಹಿಂಗೆ ಕೊಡ್ತಾರೆ, ವೈನಸ್ ಅಂತೇಳಿ ಬರೆದಿರ್ತಾರೆ ಕನ್ನಡ. ಅವಾಗ ಏನು ಮಾಡ್ತೀರಿ? ಅದಕ್ಕೋಸ್ಕರ ನಾನು ಇಂಗ್ಲೀಷ್ ಒಳಗೆ ನಿಮಗೆ ಕೊಡತ್ತೀನಿ. ಓಕೆ, ಇದರಲ್ಲಿ ಯಾವುದು ರೀ? ಜುಪಿಟರ್ ಅತ್ಯಂತ ದೊಡ್ಡ ಗ್ರಹ. ಜುಪಿಟರ್ ಅಂದರೆ ಯಾವ ಗ್ರಹ ರೀ? ಗುರುಗ್ರಹ. ಓಕೆ, ಡನ್. 13ನೇ ಪ್ರಶ್ನೆಯನ್ನು ನೋಡಿರಿ. ಇವುಗಳಲ್ಲಿ ಯಾವುದು ನಮ್ಮ ಸಂಸತ್ತಿನ ಭಾಗವಲ್ಲ? ನಮ್ಮ ಸಂಸತ್ತಿನಲ್ಲಿ ಯಾರ್ಯಾರೀ? ಪ್ರೆಸಿಡೆಂಟ್, ರಾಷ್ಟ್ರಪತಿಗಳಿರ್ತಾರೆ, ಹೌದಾ? ಅದೇ ರೀತಿ ಲೋಕಸಭೆ, ಆಮೇಲೆ ರಾಜ್ಯಸಭೆಯನ್ನು ಒಳಗೊಂಡಿರುತ್ತೆ, ಹೌದಾ? ಇಲ್ಲಿ ಲೋಕಸಭೆಯೂ ಅದ, ಲೋಕಸಭೆ ಅದ, ರಾಜ್ಯಸಭೆ ಕೂಡ ಇರಲಿ. ಚೀಫ್ ಜಸ್ಟಿಸ್ ನಮ್ಮ ಮುಖ್ಯ ಯಾರು? ಚೀಫ್ ಜಸ್ಟಿಸ್ ಅವರು ನಮ್ಮ ಇದರಲ್ಲಿ ಬರುವುದಿಲ್ಲ, ಸಂಸತ್ತಿನ ಭಾಗವಾಗಿಲ್ಲ ಅಂತೇಳಿ ಹೇಳ್ಬೋದು. ಓಕೆ, ಡನ್. ನೆಕ್ಸ್ಟು 14ನೆಯ ಪ್ರಶ್ನೆಯನ್ನು ನೋಡಿರಿ. ಅಶೋಕನು ತನ್ನ ಕೊನೆಯ ಯುದ್ಧವನ್ನು ಎಲ್ಲಿ ಮಾಡಿದರು ಅಂತ ಕೇಳ್ಯಾರ. ಅಶೋಕ ಅಂದರೆ ಎಲ್ಲಿ ತನ್ನ ಕೊನೆಯ ಯುದ್ಧವನ್ನು ಮಾಡಿದರು ಅಂತಂದ್ರೆ ಕಳಿಂಗ ಎಂಬ ಸ್ಥಳ. ಅಥವಾ ಯಾವ ಯುದ್ಧವನ್ನು ಮಾಡಿದರು ಅಂದ್ರೆ ಕಳಿಂಗ ಯುದ್ಧ ಅವರ ಕೊನೆಯ ಯುದ್ಧವಾಗಿರುತ್ತೆ. ಓಕೆ, ಕಳಿಂಗ ಯುದ್ಧ ಇದು ಎಷ್ಟರೊಳಗೆ ಆತಂದ್ರೆ ಇಸಪೂರ್ವ 261 ಆಯಿತು. BC ಅಂತೀವಿ ನಾವು, ಬಿಫೋರ್ ಕ್ರಿಸ್ತ 261. ಯಾಕಂತಂದ್ರೆ ಈ ಇಸ್ವಿ ಕೂಡ ಭಾಳಷ್ಟು ಇಂಪಾರ್ಟೆಂಟು. ಓಕೆ, ಡನ್. ನೆಕ್ಸ್ಟು ಗೌತಮ ಬುದ್ಧ ಜನಿಸಿದ್ದು ಯಾವಾಗ ಅಂತಂದಾಗ ಇಲ್ಲಿ 3 ಆಪ್ಷನ್ಸನ್ನು ಕೊಟ್ಟಾರ. ಆದ್ರೆ ಕೆಲವೊಂದು ಕಡೆ ಕೆಲವೊಂದು ಬುಕ್ಸ್ ಒಳಗೆ ಈ ಆಪ್ಷನನ್ನು ಕೊಟ್ಟಾರ, ಅಂದ್ರೆ ಇದನ್ನು ಮೆನ್ಷನ್ ಮಾಡ್ಯಾರ. ಆದ್ರೆ ಈ ಪ್ರಶ್ನೆಗೆ ನಾನು ಇದನ್ನು ತಪ್ಪಂತೀನಿ. ಯಾಕಂದ್ರೆ ಕೆಲವೊಂದು ಇನ್ನೊಂದು ಬುಕ್ಗಳಲ್ಲಿ ಏನು ಕೊಟ್ಟಾರಂತಂದ್ರೆ 623 ಅಂತೇಳಿ ಕೊಟ್ಟಾರ. ಬಿಫೋರ್ ಕ್ರಿಸ್ತ 623. ಇದನ್ನೂ ಕೂಡ ನೀವು ನೆನಪಿಡಬೇಕು. ಎಲ್ಲಿ ಆಯ್ತು ರೀ ಅಂತಂದ್ರೆ ಲುಂಬಿನಿ ವನ, ಲುಂಬಿನಿ ಎಂಬ ಪ್ಲೇಸಲ್ಲಿ ಆಯಿತು. ಇದು ಎಲ್ಲದ ಅಂತಂದ್ರೆ ನೇಪಾಳ ಒಳಗೆ ಅದ ರೀ. ಓಕೆ, ಗೊತ್ತಿರಲಿ. ಡನ್. ಓಕೆ, 16ನೆಯ ಪ್ರಶ್ನೆಯನ್ನು ನೋಡಿರಿ. ಆರೋಗ್ಯವಂತ ಪುರುಷರ ಹೃದಯ ಬಡಿತದ ಪ್ರಮಾಣ ಎಷ್ಟು? ಒಂದು ನಿಮಿಷಕ್ಕೆ ಹೃದಯ ಬಡಿತ ನಮ್ಮ ವಯಸ್ಕರ ಹೃದಯ ಬಡಿತ ಎಷ್ಟಿರುತ್ತೆ ಅಂದ್ರೆ 72 ಟೈಮ್ಸ್ 72 ಬಾರಿ ಹೊಡೆದುಕೊಳ್ತಾರೆ. ಓಕೆ, ಡನ್.
17ನೇ ಪ್ರಶ್ನೆ, ಬ್ರೈನ್ ಮೆದುಳು ಇದು ಯಾವುದಕ್ಕೆ ಕಾರಣವಾಗಿದೆ? ಥಿಂಕಿಂಗ್ ಅಂದರೆ ಏನು ರೀ? ಯೋಚನೆನೂ ಮಾಡಲಿಕ್ಕೆ ನಮಗೆ ಏನಾಗತ್ತೆ ರೀ? ನಮಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಬ್ಯಾಲೆನ್ಸಿಂಗ್ ಬಾಡಿ ಅಂದರೆ ನಮ್ಮ ಬಾಡಿ ಟೆಂಪ್ರೇಚರ್, ಬಾಡಿ ವಾಟರ್ ಕಂಡೀಷನ್, ಬಾಡಿ ಕಂಡೀಷನ್ ಅದು ಮೇಂಟೈನ್ ಮಾಡುತ್ತೆ. ದೇಹದ ಬ್ಯಾಲೆನ್ಸ್ ಅನ್ನೋಕ್ಕೆ ಏನಂತೀವಿ ರೀ? ದೇಹದ ಸಮತೋಲನವನ್ನು ಕಾಪಾಡುತ್ತೆ. ಸಮತೋಲನವನ್ನು ಕಾಪಾಡುತ್ತೆ ಅಂದ್ರೆ ಆಪ್ಷನ್ ಎ ಮತ್ತು ಬಿ ಎರಡನ್ನೂ ಕೂಡ ನಮ್ಮ ಮೆದುಳು ಏನು ಮಾಡುತ್ತೆ ರೀ? ಮೇಂಟೈನ್ ಮಾಡುತ್ತೆ. ಓಕೆ, ಡನ್. 18ನೇ ಪ್ರಶ್ನೆ, ಬ್ಲಡ್ ಪ್ಯೂರಿಫೈ ಬೈ. ಇದನ್ನೂ ಕೂಡ ಲಾಸ್ಟಲ್ಲಿ ನಾನು ಕೇಳಿದ್ದೀನಿ. ಯಾಕಂತಂದ್ರೆ ಭಾಳಷ್ಟು ಜನ ಏನು ಮಾಡ್ತೀರಿ? ಹೃದಯ ಅಂತ ಹಾಕ್ತೀರಿ. ಹೃದಯ ಅಲ್ಲ, ಇದು ಬ್ಲಡ್ ಪ್ಯೂರಿಫೈ ಆದಮೇಲೆ ನಮ್ಮ ದೇಹಕ್ಕೆ ಸಪ್ಲೈ ಮಾಡುತ್ತೆ. ಪ್ಯೂರಿಫೈ ಅದನ್ನು ಶುದ್ಧೀಕರಣ ಮಾಡುವಂತಹ ವ್ಯವಸ್ಥೆ ಕಿಡ್ನಿಗಿರುತ್ತೆ. ಕಿಡ್ನಿ. ಓಕೆ, ಡನ್. ಬೇಸಿಗೆ ಕಾಲ ಅದ ರೀ, ಭಾಳಷ್ಟು ಏನು ಮಾಡ್ಬೇಕು ರೀ? ನೀರನ್ನು ನಿಮ್ಮ ದೇಹಕ್ಕೆ ಕುಡೀರಿ. ಯಾಕಂತಂದ್ರೆ ನೀರು ಎಷ್ಟು ಕುಡಿದಿರೋ ಅಷ್ಟು ಹೆಲ್ದಿ ಆಗಿರುತ್ತೆ ಬಾಡಿ, ಅಷ್ಟೇ ನಿಮ್ಮ ಕಿಡ್ನಿ ಕೂಡ ಹೆಲ್ದಿ ಆಗಿರುತ್ತೆ. ಓಕೆ, ಡನ್. 19ನೇ ಪ್ರಶ್ನೆ ನೋಡಿರಿ, ತಾಪಮಾನವನ್ನು ತೋರಿಸಲು ಥರ್ಮಾಮೀಟರನ್ನು ಯೂಸ್ ಮಾಡ್ತೀವಿ. ಓಕೆ, ಇದು ಇಂಪಾರ್ಟೆಂಟ್. 2 ಕ್ವಶನ್ ನೋಡಿರಿ. ತಾಪಮಾನಕ್ಕೆ ಯಾವುದು ಯೂಸ್ ಮಾಡ್ತೀವಿ? ಥರ್ಮಾಮೀಟರ್. ಈ ಥರ್ಮಾಮೀಟರಲ್ಲಿ ಬಳಸುವಂತಹ ವಸ್ತು ಯಾವುದು ಅಂತಂದ್ರೆ ಪಾದರಸ. ಯಾವುದು ರೀ? ಪಾದರಸ. ಅದಕ್ಕೆ ಇಂಗ್ಲೀಷ್ನಾಗ ಏನಂತಾರೆ ರೀ? ಮರ್ಕ್ಯೂರಿ. ನೋಡಿ, 2 ಹೇಳತ್ತೀನಿ. 2 ನಿಮಗೆ ನೆನಪಿಟ್ಟುಕೋರಿ, ಭಾಳಷ್ಟು ಇಂಪಾರ್ಟೆಂಟು. ಓಕೆ, ಡನ್. ನೆಕ್ಸ್ಟು 20ನೇ ಪ್ರಶ್ನೆಯನ್ನು ನೋಡಿರಿ. ಈ ಕೆಳಗಿನ ಪ್ರಾಣಿಗಳು ಶೀತ ರಕ್ತ. ಶೀತ ಅಂದರೆ ಏನು ರೀ? ಕೋಲ್ಡ್ ಬ್ಲಡೆಡ್ ಅಂತೀವಿ. ಅಂದ್ರೆ ಯಾವುದೇ ಒಂದು ಪ್ರಾಣಿಯ ಮೈ ಮುಟ್ಟಿದಾಗ ತಂಪು ಅನಿಸುತ್ತೆ. ಯಾವುದು ರೀ? ಫಾರ್ ಎಕ್ಸಾಂಪಲ್, ನೀವು ಸ್ನೇಕ್ ಹಾವುಗಳನ್ನೇ ಹಿಡಿಯುವಾಗ ಯಾರೇ ನೋಡಿರಿ? ಅವುಗಳನ್ನ ಸ್ವಲ್ಪ ಮುಟ್ಟಿದ್ರೆ ತಂಪು ಅನಿಸುತ್ತೆ. ನೋಡಿರಿ, ಇಲ್ಲೆಲ್ಲ ಸ್ನೇಕ್ ಅಂತ ಕೊಟ್ಟಾರೆ, ಕೋಬ್ರಾ ಅಂತ ಕೊಟ್ಟಾರೆ. ಹೌದಾ? ಅಂದ್ರೆ ನಿಮಗೆ ಕೋಲ್ಡ್ ಬ್ಲಡೆಡ್ ಯಾವ್ಯಾವ ಅಂತಂದ್ರೆ ರಾಹು, ಫ್ರಾಗ್, ಕೋಬ್ರಾ. ಅಂದ್ರೆ ರಾಹು ಅಂತಂದ್ರೆ ಯಾಕೆ ಕೊಟ್ಟಿನಿ ಅಂದ್ರೆ ಕೆಲವೊಂದು ಪರೀಕ್ಷೆಗಳಲ್ಲಿ ಇದೇ ಶಬ್ದವನ್ನು ಕೊಟ್ಟಾರೆ. ಇದೇನು ರೀ? ಒಂದು ಮೀನಿನ ತಳಿ. ಏನು ರೀ? ಮೀನಿನ ತಳಿ ಇದು. ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ನಮ್ಮ ಸೌತ್ ಏಷ್ಯಾ ಒಳಗೆ ಕಂಡು ಬರುತ್ತೆ. ಎಲ್ಲಿ? ಸೌತ್ ಏಷ್ಯಾ. ಅದು ಎಲ್ಲಿ ಇರುತ್ತಪ್ಪ ಅಂತಂದ್ರೆ ಓನ್ಲಿ ಫ್ರೆಶ್ ವಾಟ್ರ್ ಒಳಗೆ ಇರುತ್ತೆ. ಫ್ರೆಶ್ ವಾಟ್ರ್ ಒಳಗೆ ಇರುತ್ತೆ. ಅಂದ್ರೆ ಫ್ರಾಗ್ ಅಂದರೆ ಏನು ರೀ? ಕಪ್ಪೆ. ಗೊತ್ತಾಯ್ತು ರೀ? ನೋಡಿರಿ, ಯಾವ ತಂಪು ರಕ್ತ ನಮ್ಮ ಮಾನವ ಬರಂಗಿಲ್ಲ. ಮಾನವರು ಯಾವಾಗಲೂ ಬಿಸಿ ರಕ್ತ ಪ್ರಾಣಿಗಳು. ಓಕೆ, ಡನ್. ಓಕೆ, ನೆಕ್ಸ್ಟು 21ನೇ ಪ್ರಶ್ನೆಯನ್ನು ನೋಡಿರಿ. ಸೂರ್ಯಗ್ರಹಣ ಸಂಭವಿಸಿದಾಗ ಏನಾಗುತ್ತದೆ? ಸೂರ್ಯಗ್ರಹಣ ಸಂಭವಿಸಿದಾಗ ಏನಾಗ್ತದೆ ರೀ? ಸೂರ್ಯಗ್ರಹಣ ಸಂಭವಿಸಿದಾಗ ಏನಾಗುತ್ತೆ ರೀ? ನೋಡಿ, ಸೂರ್ಯಗ್ರಹಣ ಇಲ್ಲದ ರೀ. ಸೂರ್ಯಗ್ರಹಣ ಅಂದ್ರೆ ಹಗಲು ಹೊತ್ತು ಸಂಭವಿಸ್ತೈತಿ. ಆವಾಗ ಏನಾಗುತ್ತೆ ರೀ? ನಮ್ಮ ಭೂಮಿ ಇಲ್ಲದ. ಓಕೆ, ಇದು ಯಾವ್ದು ರೀ? ಭೂಮಿ ಅಂತೀವಿ ನಾವು. ಓಕೆ, ಭೂಮಿಯಲ್ಲಿದ್ದಾಗ ಸೂರ್ಯ ಮತ್ತು ಸೂರ್ಯ ಮತ್ತು ಭೂಮಿಯ ಮಧ್ಯದಲ್ಲಿ ಯಾವುದು ಬಂದಾಗ ರೀ? ಚಂದ್ರ ಬಂದಾಗ. ಇದು ಯಾವುದು ರೀ? ಚಂದ್ರ. ಇದು ಏನು ರೀ? ನಮ್ಮದು ಸೂರ್ಯಗ್ರಹಣ ಅಂತೀವಿ. ಅಂದ್ರೆ ಮೂನ್ ಕಮ್ಸ್ ಬಿಟ್ವೀನ್ ದಿ ಸನ್ ಆ್ಯಂಡ್ ಅರ್ತ್. ಗೊತ್ತಾಯ್ತು ರೀ? ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಡನ್. ನೆಕ್ಸ್ಟ್ 22ನೇ ಪ್ರಶ್ನೆಯನ್ನು ನೋಡಿರಿ. ಉತ್ತಮ ವಿದ್ಯುತ್ ವಾಹಕವಾಗಿರುವಂತಹ ಆಯ್ಕೆ ಯಾವುದು? 4 ಆಯ್ಕೆಗಳನ್ನ ಕೊಟ್ಟಾರಿ. ಇದ್ರ ಒಳಗೆ ಉತ್ತಮ ಆಯ್ಕೆ ಅಂದ್ರೆ ಉತ್ತಮ ವಿದ್ಯುತ್ ವಾಹಕ ಅಂದ್ರೆ ವಿದ್ಯುತ್ತನ್ನು ಸಪ್ಲೈ ಮಾಡುವಂಥದ್ದು. ನೋಡಿರಿ, ಗ್ಲಾಸ್ ಒಳಗಂತೂ ಬರೋಂಗಿಲ್ಲ, ಪೇಪರ್ ಅಂತೂ ಇಲ್ಲ, ಕಾಫರ್. ನೋಡಿರಿ, ಯಾವುದಾದ್ರೂ ಮನೆಯಲ್ಲಿರುವಂತಹ ವಸ್ತುವನ್ನು ನೋಡಿರಿ ಅಥವಾ ವೈರಿಂಗನ್ನು ನೋಡಿರಿ, ಒಳಗೆ ತಾಮ್ರದ ತಂತಿಯನ್ನು ಯೂಸ್ ಮಾಡಿರ್ತಾರೆ. ಕಾಫರ್ ಮೀನ್ಸ್ ತಾಮ್ರ. ಓಕೆ, ಡನ್. ವೆರಿ ಗುಡ್ ಕಂಡಕ್ಟರ್ ಅಂತೀವಿ ನಾವು. 23ನೇ ಪ್ರಶ್ನೆಯನ್ನು ನೋಡ್ರಿ. ಬೇರಿ ಎಂಬ ರೋಗವನ್ನು ಬರುತ್ತೆ ರೀ. ಇದು ಯಾವ ವಿಟಮಿನ್ ಕೊರತೆಯಿಂದ ಬರುತ್ತೆ ಅಂತಾರೆ. ಇಲ್ಲಿ ಬಿ ಎಷ್ಟ ಕೊಟ್ಟಾರ? ಬಿ ವಿಟಮಿನಿಂದ ಬರುತ್ತೆ. ಅಥವಾ ಎಕ್ಸಾಕ್ಟ್ ಹೇಳ್ಬೇಕಂದ್ರೆ B1 ಬರುತ್ತತಿ. ಅಂದ್ರೆ ಸಪ್ಲೈ ಬಿ ಒಳಗೆ ಮತ್ತೆ ಅದರೊಳಗೆ B1 B2 ಅಂತೇಳಿ ಅದಾವ. ಅದರೊಳಗೆ B1 ಮುಖಾಂತರ ಇದು ಬರುತ್ತೆ. ಓಕೆ, ಡನ್. ನೆಕ್ಸ್ಟು 24ನೇ ಪ್ರಶ್ನೆ ನೋಡಿ. ATP ವಿಸ್ತೃತ ರೂಪ ಅಂತ ಕೇಳ್ಯಾರ. ATP ಅಂತಂದರೆ ಏನು ಅಂತ ಕೇಳ್ಯಾರ.
ಏನು ರೀ ಎ ಟಿ ಪಿ ಅಂತಂದ್ರೆ ಅಡಿನೈನ್ ಟ್ರೈಫಾಸ್ಫೇಟ್ ಅಂತೀವಿ. ವಿಸ್ತೃತ ರೂಪಗಳನ್ನು ಬಹಳಷ್ಟು ಕೇಳ್ತಾರೆ, ಗೊತ್ತಿರಲಿ. ಓಕೆ, ಡನ್. 25ನೇ ಪ್ರಶ್ನೆಯನ್ನು ನೋಡ್ರಿ. ಅರ್ನ್ಸ್ಟ್ ಹ್ಯಾಕಲ್ ಎಂಬ ಕಾನೂನು ಮಂಡಿಸಿದವರು ಯಾರು? ಇದೊಂದು ಏನ್ರಿ ಲಾ ಅಂತಿಲ್ಲ, ಲಾ ಆಫ್ ಯಾರ್ದ್ರಿ ಕೈನೆಟಿಕ್ ಎನರ್ಜಿ, ಇವರು ಐನ್ಸ್ಟೀನ್ ಲಾ, ಇವೆಲ್ಲ ಲಾ ಬರ್ತಾವಲ್ರಿ, ಕೆಲವೊಂದಿಷ್ಟು ಲಾಗಳು ಬರುತ್ತವೆ. ಈ ಕಾನೂನನ್ನು ಎದಕ್ಕೆ ಮಂಡಿಸಿದರು? ಬೈ ಅರ್ನ್ಸ್ಟ್ ಹ್ಯಾಕಲ್ ಅಂತ ಕೇಳ್ಯಾರ. ಇದು ಸ್ವಲ್ಪ ಚೇಂಜಸ್ ಕ್ವಶನನ್ನು ಸೆಲೆಕ್ಟ್ ಮಾಡಿದೆ. ಯಾಕಂದ್ರೆ ನಿಮ್ಮ ಸಿಲೆಬಸ್ ಅಂದ್ರೆ 10th ಬೇಸ್ ಮೇಲೆ ಎಕ್ಸಾಮ್ ನಡೀತಿತ್ತಂದ್ರೆ ಸ್ವಲ್ಪ ಅದ್ರ 10th ಮೇಲೆ ಇದ್ದಂತಹ ಕ್ವಶನನ್ನು ಸ್ವಲ್ಪ ಡೀಪ್ ಕ್ವಶನನ್ನು ಆಯ್ಕೆ ಮಾಡಿದ್ದಷ್ಟೇ. ಓಕೆ, ಡನ್. ಇದು ಯಾವುದ್ರಿ? ಬಯೋಜೆನಿಕ್ ಅಥವಾ ಬಯೋಗೆನಿಕ್ ಲಾ ಅಂತೀವಿ. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ಡನ್. 26ನೇ ಪ್ರಶ್ನೆಯನ್ನು ನೋಡ್ರಿ. ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಈಸ್ ಅಂದ್ರೆ ನಮ್ಮ ಏನ್ರಿ ಮಂಜುಗಡ್ಡೆ ಕರಗುವ ಬಿಂದು ಯಾವುದು ಅಂತೇಳಿ ಅದನ್ನ ಕೇಳ್ಯಾರ. ಎಷ್ಟು ಡಿಗ್ರಿ ಒಳಗಂತಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಅಂತಾರೆ, ಅಥವಾ ಫ್ಯಾರನೀಟ್ ಒಳಗೆ ಕೊಟ್ರಂದ್ರೆ 32 ಡಿಗ್ರಿ ಫ್ಯಾರನೀಟ್ ಅಂತ ಬರೀತಾರೆ, ಅಥವಾ ಕೆಲ್ವಿನ್ ಒಳಗೆ ಕೊಟ್ಟಂದ್ರೆ 273.15 ಕೆಲ್ವಿನ್ ಅಂತ ಹೇಳ್ತೀವಿ. ನೋಡಿರಿ, ಇದ್ರೊಳಗೆ ಯಾವುದು ಬೇಕಾದ್ರೂ ಕೊಡ್ಬೋದು. ಈಗ 0 ಡಿಗ್ರಿ ಕೊಟ್ಟಾರಂತಂದ್ರೆ ಮುಂದೆ ಇವುಗಳನ್ನೂ ಕೂಡ ಕೊಡುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಒಂದೇ ಯಾವುದೇ ಕ್ವಶನ್ ಮಾಡಿದ್ರೂ ಸ್ವಲ್ಪ ಅವುಗಳನ್ನ ವೆರೈಟಿಯಾಗಿ ಡಿಸ್ಕಷನ್ ಮಾಡಬೇಕು. ಇವು ಕ್ವಶನ್ಸ್ ಬೇರೆ ಕಡೆ ಸಿಗ್ತಾವೆ, ನೀವೇನು ಮಾಡ್ತೀರಿ, ಪಟ್ನ ಆನ್ಸರ್ ನೋಡ್ತೀರಿ, ಹಾಂ ಆಯ್ತು ಬಿಡಪ್ಪ, ಹೌದಾ, ಹಂಗೆ ಮಾಡಬಾರ್ದು. ಡನ್. ಓಕೆ, 27ನೇ ಪ್ರಶ್ನೆ. ಹಿಮೋಗ್ಲೋಬಿನ್ ಇನ್ ಫೌಂಡ್ ಇನ್ ಅಂದ್ರೆ ಹಿಮೋಗ್ಲೋಬಿನ್ ಎಂಬ ವಸ್ತು ಎಲ್ಲಿ ಕಂಡು ಬರುತ್ತದೆ? ಹಿಮೋಗ್ಲೋಬಿನ್ ಎಲ್ಲಿರುತ್ತೆ ರೀ? ಬ್ಲಡ್, ರಕ್ತದಲ್ಲಿ ಕಂಡು ಬರುತ್ತೆ ರೀ. ಏನ್ರಿ? ಹಿಮೋಗ್ಲೋಬಿನ್ ನಮ್ಮ ರಕ್ತದಲ್ಲಿ ಕಂಡುಬರುವಂತಹ ವಸ್ತು ಆಗಿರುತ್ತೆ. ಓಕೆ, ಡನ್. 28ನೆಯ ಪ್ರಶ್ನೆಯನ್ನು ನೋಡಿರಿ. ಪರಮಾಣುವಿನ ನ್ಯೂಕ್ಲಿಯಸ್ ಅಂತೀವಿ. ಅವುಗಳು ಏನನ್ನು ಒಳಗೊಂಡಿದೆ? ಇದೊಂದು ನ್ಯೂಕ್ಲಿಯಸ್. ಇಲ್ಲಿ ಏನನ್ನು ಒಳಗೊಂಡಿದೆ ಅಂತಂದಾಗ ಏನೇನು ಒಳಗೊಂಡಿರುತ್ತೆ ರೀ ನ್ಯೂಕ್ಲಿಯಸ್ಸು? ಅಲ್ಲಿರುವಂಥದ್ದು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನು ಹೊಂದಿರುತ್ತೆ. ಓಕೆ, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನು ಹೊಂದಿರುತ್ತೆ. ಯಾವುದು? ನ್ಯೂಕ್ಲಿಯಸ್. ಇಲೆಕ್ಟ್ರಾನ್ ಯಾಕೆ ಬರೋಂಗಿಲ್ಲ ರೀ ಸರ ಅಂತಂದ್ರೆ ಇಲೆಕ್ಟ್ರಾನ್ಸ್ ಯಾವಾಗಲೂ ಹೊರಗಡೆ ಸುತ್ತು ಹಾಕ್ತಿರ್ತಾವೆ ರೀ. ಇಲೆಕ್ಟ್ರಾನ್ಸ್ ಯಾವಾಗಲೂ ಹೊರಗಡೆ ಸುತ್ತು ಹಾಕ್ತಿರ್ತಾವೆ. ಒಳಗಡೆ ಇರುವಂಥದ್ದು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿರ್ತಾವೆ. ವೆರಿ ವೆರಿ ಇಂಪಾರ್ಟೆಂಟ್. ಭಾಳಷ್ಟು ಜನ ನ್ಯೂಟ್ರಾನ್ ಅಂತ ಹಾಕಿ ಗುದ್ದಿ ಬಿಡ್ತಾರೆ ಅವನು, ಗೊತ್ತಾಯ್ತಾ? ಹಂಗೆ ಮಾಡಬಾರ್ದು. ಓಕೆ, ಡನ್. 29ನೆಯ ಪ್ರಶ್ನೆಯನ್ನು ನೋಡಿರಿ. ಪಾದರಸದಲ್ಲಿ ಕರಗಿದ ಲೋಹದ ಮಿಶ್ರಣವನ್ನು ಏನೊಂದು ಕರೀತಾರೆ? ಯಾವುದೇ ಒಂದು ವಸ್ತು ಪಾದರಸದಲ್ಲಿ ಕರಗಿದ್ರೆ ಅದಕ್ಕೆ ಏನಂತಾರಂದ್ರೆ ಅಮಲ್ಗಮ್ ಅಂತೀವಿ. ಏನ್ರಿ? ಅಮಲ್ಗಮ್ ಅಂತೀವಿ. ಇವು PUCಯಲ್ಲಿ ಬಂದಿರ್ತವೆ, ಗೊತ್ತಿರಬೇಕು. 10th ಒಳಗೆ ಲಾಸ್ಟಿಗೆ ಬಂದವ. ಓಕೆ, ಡನ್. 30ನೇ ಪ್ರಶ್ನೆಯನ್ನು ನೋಡಿರಿ. 30ನೇ ಪ್ರಶ್ನೆ ಏನದ? ಅಮೋನಿಯಂ ಕ್ಲೋರೈಡ್ ಸೂತ್ರ, ಅದರ ಅಣುಸೂತ್ರವನ್ನು ಕೇಳ್ತಾರೆ. ಬಹಳಷ್ಟು ಕೆಲವೊಂದು ಅಣುಸೂತ್ರಗಳಾದವ, ಅವುಗಳನ್ನ ನೀವು ಏನು ಮಾಡಬೇಕು? ನೆನಪಿಡುವಂತಹ ಪ್ರಯತ್ನ ಮಾಡಲೇಬೇಕಾಗತ್ತೆ. ಓಕೆ, ಸೈನ್ಸು ಹೀಗೆ ಬರ್ತಾವಂತ ಕ್ವಶನ್ಸ್ ಹೇಳೋಕ್ಕಾಗಂಗಿಲ್ಲ. ಡನ್ನ? ಏನ್ರಿ? NH4Cl ಅಂತೀವಿ. ಆಪ್ಷನ್ ನಂಬರ್ ಎ ಈಸ್ ರೈಟ್. ಏನ್ರಿ? ಆಪ್ಷನ್ ನಂಬರ್ ಎ NH4Cl ಅದರದ ಅಣುಸೂತ್ರ ಅಂತೀವಿ. ಓಕೆ, ಡನ್. ನೆಕ್ಸ್ಟು 31ನೇ ಪ್ರಶ್ನೆ. ರಸ್ಟಿಂಗ್ ಆಫ್ ಐರನ್ ಅಂದ್ರೆ ಕಬ್ಬಿನ ತುಕ್ಕು ಹಿಡಿಯುವುದು ಏನಂತಾರ್ರಿ ಅಂತಂದ್ರೆ ಕೆಮಿಕಲ್ ಚೇಂಜಸ್ ಅಂತೀವಿ ನಾವು ಅದಕ್ಕೆ. ಯಾಕಂತಂದ್ರೆ ಕಬ್ಬಿಣವನ್ನು ರಾಡ್ ಅಂತ ಇಟ್ಟಿರ್ತೀರಿ ನೀವು. ಓಕೆ, ಹೊರಗಡೆ ಮನೆ ಹೊರಗೆ ಇಟ್ಟಿದ್ರಂದ್ರೆ ಅದ್ರ ಮೇಲೆ ಹಿಂಗೆ ಜಂಗ್ ಹತ್ತೈತೆ ಅಂತಿರಲ್ಲ, ಹಿಂಗೆ ಜಂಗ್ ಹತ್ತಿರ್ತೈತಿ. ಇದು ಕೆಮಿಕಲ್ ರಿಯಾಕ್ಷನ್. ಹೆಂಗಂದ್ರೆ ವಾತಾವರಣದಲ್ಲಿರುವಂತಹ ನೀರಿನ ಅಂಶವನ್ನು ಇದು ಆಕರ್ಷಣೆ ಮಾಡಿಕೊಂಡು ಈ ಕಬ್ಬಿಣವನ್ನು ತುಕ್ಕು ಹಿಡಿಯುವ ಹಾಗೆ ಮಾಡುತ್ತೆ, ಅಂದರೆ ಜಂಗ್ ಹತ್ತುವಂಗೆ ಮಾಡುತ್ತೆ. ಅದು ಏನು ರೀ? ಒಂದು ಕೆಮಿಕಲ್ ರಿಯಾಕ್ಷನ್ ಅಂತೀವಿ. ಓಕೆ, ಡನ್. 32ನೇ ಪ್ರಶ್ನೆ. ಪೆನ್ಸಿಲಿನ್ ಇದೊಂದು ಏನು? ಪೆನ್ಸಿಲಿನ್ ಇಂಜೆಕ್ಷನ್ ಮಾಡ್ತಾರೆ, ಹೌದಾ? ಭಾಳಷ್ಟು ಜನ ಫಸ್ಟಿಗೆ ಎಲ್ಲರಿಗೂ ಮಾಡ್ತಿದ್ರು, ಆದರೆ ಈಗ ಕೆಲವೊಬ್ಬರಿಗೆ ಆಗಂಗಿಲ್ಲ ಅದು. ಯಾಕಂದರೆ ಏನಾದರೂ ತುಳಿದ್ರಿ, ಮಳೆ ತುಳಿದ್ರಿ, ಅಂದರೆ ಕಬ್ಬಿಣದ ವಸ್ತುಗಳನ್ನು ಏನಾದರೂ ತುಳಿದ್ರಿ, ನಿಮ್ಮ
ಏನು ನಿಮ್ಮ ಬಾಡಿ ಎಫೆಕ್ಟ್ ಆಗಬಾರ್ದು ಅಂತಂದರೆ ಪೆನ್ಸಿಲಿನ್ ಇಂಜೆಕ್ಷನ್ಗಳನ್ನು ಕೊಡ್ತಿರ್ತಾರೆ ಅವಾಗವಾಗ. ಅದು ಏನು ರೀ, ಆ್ಯಂಟಿಬಯೋಟಿಕ್. ಅದು ಏನು ರೀ, ಆ್ಯಂಟಿಬಯೋಟಿಕ್. ಆಪ್ಷನ್ ನಂಬರ್ ಎ ಈಸ್ ರೈಟ್. 33ನೆಯ ಪ್ರಶ್ನೆಯನ್ನು ನೋಡಿರಿ. ಏನು, ಹೂವಿನಲ್ಲಿರುವ ಗಂಡು ಮತ್ತು ಹೆಣ್ಣು ಜೀನ್ಗಳನ್ನು ಅಂಡಾಣು ಮತ್ತು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಅಂಡಾಣು ಅಂದ್ರೆ ಹೆಣ್ಣು ಭಾಗ ಅಂತೀವಿ ನಾವು ಅದರಲ್ಲಿ. ಓಕೆ, ಅದೇ ರೀತಿ ಇನ್ನೊಂದು ಭಾಗ ಯಾವುದು ಅಂತ ಕೇಳ್ಯಾರಿ. ಯಾವುದು ರೀ, ಝೈಗೋಟ್ ಅಂತೀವಿ ನಾವು. ಏನು ರೀ, ಝೈಗೋಟ್. ಬಯೋಲಜಿ ಮೇಲೆ ಅಂದ್ಕೊಂಡು ನಾವು ಕ್ವಶನ್ಸ್ ಬರೋದಿಲ್ಲ, ಭಾಳಷ್ಟು ನೀವು ಓದಲೇಬೇಕಾಗತ್ತೆ. ಓಕೆ, ಡನ್. ನೆಕ್ಸ್ಟು, ಭಾಳಷ್ಟು ಅಂತಾರೆ ಭಾಳ ಡೀಪ್ ಓದೋದಲ್ಲ, ಬುಕ್ ಒಳಗೆ ಏನೈತೆ ಅಷ್ಟು ಓದಿದ್ರೆ ಸಾಕು 10th ಫಸ್ಟ್ ಇಯರ್ ತನಕ. ಓಕೆ, ನೆಕ್ಸ್ಟು 34ನೆಯ ಪ್ರಶ್ನೆಯನ್ನು ನೋಡಿರಿ. ಏನದ ರೀ, ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಹೊರತುಪಡಿಸಿ ಪರಮಾಣುವನ್ನು ರೂಪಿಸುವಂತಹ ಮೂಲಭೂತ ಕಣ ಯಾವುದು ಅಂತಂದ್ರೆ ಯಾವುದು ರೀ, ನ್ಯೂಟ್ರಾನ್. ಆಪ್ಷನ್ ನಂಬರ್ ಸಿ. ಇದು ನಿಮಗೆ ನ್ಯೂಟ್ರಾನ್ ಆಗೈತೆ ಕಾಣ್ತೈತೆ ನೋಡಿರಿ, ನ್ಯೂರಾನ್ ಆಗೈತೆ. ಇದು ತಪ್ಪು. ಯಾಕೆ ಹೇಳ್ರಿ, ನಿಮ್ಮ ದೃಷ್ಟಿಯನ್ನು ಬದಲಿಸೋಕ್ಕೋಸ್ಕರ ಅಂಥವ ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಓಕೆ, ಡನ್. ನೆಕ್ಸ್ಟು 34 ಆಯಿತು. 35 ಲಾಸ್ಟ್ ಕ್ವಶನ್ ಏನದ ರೀ, ಡ್ಯಾಶ್ ಒಂದು ಸಂಯುಕ್ತವಲ್ಲ, ಕಂಪೌಂಡ್ ಅಂತೀವಿ ನಾವು. ಕಂಪೌಂಡ್ ಅಂದ್ರೆ ಒಂದು ಏನಂತೀವಿ ರೀ, ನಿಮಗೆ ಸೈನ್ಸ್ ಒಳಗೆ ಬರುತ್ತೆ ಕಂಪೌಂಡ್ಸು, ಆಮೇಲೆ ಆ್ಯಸಿಡ್ಸು, ಅಲಾಯ್ಸು ಹಿಂಗೆ ಬರ್ತಾವೆ. ಇದೊಂದು ಕಂಪೌಂಡ್ ಅಲ್ಲ ನೋಡಿರಿ. ಸ್ಟೀಲ್ ಒಂದು ಕಂಪೌಂಡ್ ಆಗುತ್ತೆ, ಇದೊಂದು ಸಂಯುಕ್ತ ಆಗುತ್ತೆ, ವಾಟರ್ ಆಗುತ್ತೆ, ಬ್ರಾಸ್ ಆಗುತ್ತೆ. ಇದು ಏರ್ ನೋಡಿರಿ, ಏರ್ ಆಗೋದಿಲ್ಲ. ಯಾವ್ದು ರೀ, ಆಪ್ಷನ್ ನಂಬರ್ ಎ ಈಸ್ ರೈಟ್. ನೋಡಿರಿ, ಈ ಥರ ನಿಮಗೆ ಏನು ರೀ, ಸೈನ್ಸು ಅದೇ ರೀತಿ GK ಸಂಬಂಧಪಟ್ಟಂತೆ ಕ್ವಶನ್ಗಳನ್ನು ಇವತ್ತಿನ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ. ನೆಕ್ಸ್ಟ್ ಕ್ಲಾಸನ್ನು ವೆರಿ ಇಂಪಾರ್ಟೆಂಟಾಗಿ ನೆಕ್ಸ್ಟ್ ಟಾಪಿಕನ್ನು ತರಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾರಿನ್ನೂ ಕ್ಲಾಸಸ್ಸನ್ನು ನೋಡಿಲ್ಲ ಅವರು ಕೂಡ ನೋಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್. ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ.